ಬಾಬಾ ಸಾಹೇಬರು ಪರಿನಿರ್ವಾಣ ಹೊಂದಿದ 68 ವರ್ಷಗಳ ನಂತರವೂ ಅಂದಿಗಿಂತ ಇಂದು 100 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದ್ದಾರೆ ಸಿದ್ಧಾರ್ಥ ಸಿಂಘೆ. ಅಂದು ಬಹುಜನ ಸಮಾಜದಲ್ಲಿ ಬಾಬಾ ಸಾಹೇಬರು ಏಕಾಂಗಿಯಾಗಿ ತಮ್ಮ ವಿದ್ವತ್ತ ಜ್ಞಾನದಿಂದ ಮನುವಾದಿ ವ್ಯವಸ್ಥೆಗೆ ಸವಾಲಾಗಿದ್ದರು ಮತ್ತು ಸಂವಿಧಾನ ದೇಶಕ್ಕೆ ಸಮರ್ಪಿಸುವ ಮೂಲಕ ಕಾನೂನು ಮೂಲಕ ಸರ್ವರೂ ಸಮಾನರು ಎಂದು ಸಾಧಿಸಿದರು ಎಂದು ಭೀಮವಾದ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರಾದ ಸಿದ್ಧಾರ್ಥ ಸಿಂಘೆ ಅವರು ಹೇಳಿದರು. ಅವರು ಕಾಗವಾಡ ತಾಲೂಕು ಭೀಮವಾದ ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಭಾರತವನ್ನ ಪ್ರಬುದ್ಧ ಭಾರತವನ್ನಾಗಿಸುವ ಸಂಕಲ್ಪ ಮಾಡಿದರು. ಅವರು ಬುದ್ಧನಿಗೆ ಶರಣಾದ ಅಲ್ಪಾವಧಿಯಲ್ಲಿಯೇ ಮಹಾರಾಷ್ಟ್ರದ ನಾಗಪುರ ಹಾಗೂ ಚಂದ್ರಪುರದಲ್ಲಿ ಲಕ್ಷಾಂತರ ಜನರಿಗೆ ಬೌದ್ಧ ಧರ್ಮದ ದೀಕ್ಷೆ ನೀಡುವ ಮೂಲಕ ಭಾರತದಲ್ಲಿ ಅವಸಾನವಾಗಿದ್ದ ಬೌದ್ಧ ಧರ್ಮಕ್ಕೆ ಮರುಹುಟ್ಟು ನೀಡಿದರು. ಬುದ್ಧನ ಸಂದೇಶಗಳನ್ನು ಸಂವಿಧಾನದಲ್ಲಿ ಅಳವಡಿಸುವ ಮೂಲಕ ಇದು ಬುದ್ಧ ಭಾರತ, ಮನುವಾದಿಗಳ ಭಾರತವಲ್ಲ ಎಂಬುದನ್ನು ಸಾಬೀತುಪಡಿಸಿದರು. ಬಾಬಾ ಸಾಹೇಬರ ಪರಿನಿರ್ವಾಣದ ಮರುದಿನ ಚೈತ್ಯ ಭೂಮಿಯನ್ನೇ ದೀಕ್ಷಾ ಭೂಮಿಯನ್ನಾಗಿಸಿಕೊಂಡು ಲಕ್ಷಾಂತರ ಜನರು ಚಿತಾಭಸ್ಮವನ್ನ ಸಾಕ್ಷಿಯಾಗಿಸಿಕೊಂಡು ಬೌದ್ಧ ಧರ್ಮ ದೀಕ್ಷೆಯನ್ನ ಪಡೆದರು. ನಂತರ ಬಿ.ಆರ್. ಅಂಬೇಡ್ಕರ್ ಅವರ ಅನುಯಾಯಿಗಳು ಎನಿಸಿಕೊಂಡವರು ಪುರೋಹಿತಶಾಹಿ ಸಂಸ್ಕೃತಿಗೆ ಗುಲಾಮರಾಗ್ತಾ ಇರುವುದು ವಿಷಾದನೀಯ. ಇಂದಿನ ಯುವ ಪೀಳಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡಲು ಸಂಕಲ್ಪ ಮಾಡಬೇಕಾಗಿದೆ ಎಂದು ಹೇಳಿದರು. ರಾಜ್ಯ ಸಂಘಟನಾ ಸಂಚಾಲಕರಾದ ಸಂಜೀವ್ ಕಾಂಬ್ಳೆ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನ ಸಭೆಗೆ ಆಯ್ಕೆಯಾಗದಂತೆ ಮನುವಾದಿಗಳು ಭಗೀರಥ ಪ್ರಯತ್ನ ಮಾಡಿದ ಹೊರತಾಗಿಯೂ ಬಂಗಾಲದ ನಮೋಶೂದ್ರರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಸಂವಿಧಾನ ಸಭೆಗೆ ಆಯ್ಕೆ ಮಾಡಲು ಸಫಲರಾಗುತ್ತಾರೆ. ಭಾರತದ ವಿಭಜನೆ ನಂತರ ಮತ್ತೆ ಅನೇಕ ರಾಜಕೀಯ ಬೆಳವಣಿಗೆಗಳ ನಡುವೆ ಸಂವಿಧಾನ ಸಭೆಗೆ ಆಯ್ಕೆಯಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ತಮಗೆ ಒಪ್ಪಿಸಿದ ಜವಾಬ್ದಾರಿಯನ್ನ ತಮ್ಮ ಹದಗೆಡ್ತಾ ಇದ್ದ ಅನಾರೋಗ್ಯವನ್ನು ಕೂಡ ಲೆಕ್ಕಿಸದೆ ವಿಶ್ವ ಪ್ರಸಿದ್ಧ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆಯನ್ನು ಸಾರುವಂತಹ ಸಂವಿಧಾನವನ್ನು ದೇಶಕ್ಕೆ ಅರ್ಪಿಸಿದ್ದಾರೆ. ಮೇಣದ ಬತ್ತಿಯಂತೆ ಬಹುಜನ ಭಾರತೀಯರ ಬದುಕಿನಲ್ಲಿ ಬೆಳಕು ಮೂಡಿಸಿದ್ದಾರೆ. ಇದರ ಅರಿವು ನಮಗೆಲ್ಲ ಇರಬೇಕು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಿಂದ ಬದುಕು ಕಟ್ಟಿಕೊಂಡಿರುವ ನಾವು ಸಂವಿಧಾನದ ರಕ್ಷಣೆಗೆ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಬೇಕಾಗಿದೆ ಎಂದರು. ನ್ಯಾಯವಾದಿ, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಈ 3 ಸೂತ್ರಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಭೂನ್ಯಾಯ ಮಂಡಳಿ ಸದಸ್ಯ ದೊಂಡಾರೆ ಸಮಾಜದ ಅಧ್ಯಕ್ಷ ಅವರು ಕೂಡ ಮಾತನಾಡಿದರು. ವೇದಿಕೆಯಲ್ಲಿ ಜಿಲ್ಲಾ ಸಂಚಾಲಕ ಪರಶುರಾಮ ಟೋಣಪೆ, ಮಹಿಳಾ ಒಕ್ಕೂಟದ ಸಂಗೀತಾ ಕಾಂಬ್ಳೆ, ರೇಖಾ ಬಂಗಾರಿ, ಆರತಿ ಕಾಂಬ್ಳೆ, ನಿಖಿತಾ ಗಡಾದೆ, ಗೀತಾ ಕಾಂಬ್ಳೆ, ಸವಿತಾ ಸರಿಕರ್ ಸೇರಿದಂತೆ 100 ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಿಲ್ಲಾ ಸಂಘಟನಾ ಸಂಚಾಲಕ ವೆಂಕಟೇಶ್ ಕಾಂಬ್ಳೆ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿ ಸ್ವಾಗತಿಸಿದರು. ರೋಹಿತ್ ಬಸನಾಯ್ಕ್ ಅವರು ವಂದನಾರ್ಪಣೆಯನ್ನು ಮಾಡಿದರು. ಅನೇಕ ಜನ ಪ್ರಾಮಾಣಿಕರಾದ ನನಗೆ ಅದನ್ನೇ ಮತ್ತು ಕಾರವಾರ ಬೇರೆ ಬೇರೆ ಯಾವ ಮನುಷ್ಯ ಯಾಕಂದ್ರೆ ಈ ತಾಲೂಕು ಆಗಿತ್ತು ಮೊದಲಿಗೆ ನಾನು ಎಲ್ಲ ಹಳ್ಳಿಗೂ ಮಾತಾಡೋದು ಕಾರವಾರಕ್ಕೆ ಬಂದಿದ್ದೀನಿ. ಲಾಸ್ಟ್ ಜೂನ್ ಬಂದಿದ್ದೀನಿ. ಆ ಕಡೆ ಬಡಗವಾಡ ಬಂದಿದ್ದೀನಿ. ಯಾವ ಹಳ್ಳಿಗಳು ನನಗಂತೂ ಅಪರಿಚಿತ ಎಲ್ಲ ಹಳ್ಳಿಗೆ ಎಲ್ಲ ನಾಲ್ಕೈದು ಅಂದರೆ ಭಾಳ ಬೆಳೆಸಿದ್ದಾರೆ. ಈಗ ಹೋಗಲ್ಲ. ನಾವು ಚಳುವಳಿ ನಿರಂತರವಾಗಿ ಕಟ್ಕೊಂಡು ಬಂದವರು. ಚಳುವಳಿಯನ್ನ ರಾಜಕಾರಣ ಭಾಳ ತಿರುಗಿ ಹಚ್ಕೊಳ್ಳೋದಿಲ್ಲ. ರಾಜಕಾರಣ ದೊಡ್ಡದವ್ರು ಬಂದವ್ರೆ ಅದನ್ನು ಆದ್ರೆ ನನಗೆ ಕೂಡ ಇವು ಸುಳ್ಳು ಹೇಳ್ತಾರಪ್ಪ ಸುಳ್ಳು ಅಂತೇಳಿ ಭಾಳ ಹೊಸ ಯಾರಿಗೆ ಅನ್ನಿಸ್ತದೆ.